Hello students, go to question number 15. Building, plant, debtor, stock, cash and preliminary expenses are the asset side item. Your preliminary expenses fictitious asset. ನೆನಪಿಟ್ಟುಕೊಳ್ಳಿ. Then on the liability side you find share capital, reserve, then workmen accident fund account, profit and loss account, creditors. ಸೊ ಇದರಲ್ಲಿ ಶೇರ್ ಹೋಲ್ಡರ್ಗಳಿಗೆ ಸಂಬಂಧಪಡೋದು ಶೇರ್ ಕ್ಯಾಪಿಟಲ್, ರಿಸರ್ವ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಔಟ್ಸೈಡರ್ಸ್ ಲಯಬಿಲಿಟೀಸ್ ಆಗಿ ಬರುವಂಥದ್ದು ವರ್ಕ್ಮೆನ್ ಆಕ್ಸಿಡೆಂಟ್ ಫಂಡ್ ಅಕೌಂಟ್, ದೆನ್ ಕ್ರೆಡಿಟಾರ್ಸ್. ಆಮೇಲೆ ಇಲ್ಲಿ ನೆನಪಿಟ್ಟುಕೊಳ್ಬೇಕಾದೇನೆಂದರೆ ವರ್ಕ್ಮೆನ್ ಆಕ್ಸಿಡೆಂಟ್ ಫಂಡ್ ಅಕೌಂಟನ್ನು ಇನ್ನೊಂದು ಹೆಸರಲ್ಲಿ ಕರೀತಾರೆ. ಇಟ್ ಈಸ್ ವರ್ಕ್ಮೆನ್ ಕಾಂಪನ್ಸೇಷನ್ ಫಂಡ್ ಅಕೌಂಟ್. So as far as workmen compensation fund or accident fund account is concerned, there is an accounting treatment. Accounting treatment goes like this. If there is an actual liability against accident fund account, if there is any actual liability against accident fund account, ಅಂದರೆ ಫಂಡಿಗೆ ಏನಾದರೂ ಲ್ಯಾಬಿಲಿಟಿ ಇದ್ದರೆ ಹೇಳಿದ್ರ ಅರ್ಥ ಅಲ್ಲಿಂದ ಪರಿಹಾರ ಕೊಡಲಿಕ್ಕೆ ಬಂದರೆ ಆಗ ಫಂಡ್ ಅಮೌಂಟ್ ಗೋಸ್ ಟು ವರ್ಕರ್ಸ್. So it is treated as outsiders liability. If there is no liability against accident fund, liability accident ಫಂಡಿಗೆ ಸಂಬಂಧಪಟ್ಟಾಗೆ ಇಲ್ಲದೇ ಇದ್ದರೆ, ಅಂದರೆ ಪರಿಹಾರ ಕೊಡಲಿಕ್ಕೆ ಬರದೇ ಇದ್ದರೆ ಆಗ ಫಂಡನ್ನು ಶೇರ್ ಹೋಲ್ಡರ್ಸ್ಗಳಿಗೆ ಕೊಡುವಂಥದ್ದು, ಅವರಿಗೆ ಹೋಗುವ ಫಂಡ್ ಹೇಳಿ ತಗೊಳ್ತಾರೆ. ಈ ಥರ ಇದರದ್ದು ಅಕೌಂಟಿಂಗ್ ಟ್ರೀಟ್ಮೆಂಟ್ ಹಿಂದೆ ಬಂದಿತ್ತಿದ್ದು. Then in adjustment you find market value of the sum of the assets. So plant and building valued at 6 lakh and 1,70,000 respectively. And in a debtors you find a bad debt of rupees 2,500. Then a last 3 years profit information given. Then company transfers 20% of the profit to reserve every year. NRR rate given 12%. And one additional liability given, it is a sales tax liability. ನಿಮಗೆ ಬ್ಯಾಲೆನ್ಸ್ ಶೀಟಿನ ಲ್ಯಾಬಿಲಿಟಿ ಸೈಡಲ್ಲಿ ಈ ಐಟಮ್ ಇಲ್ಲ, ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದೆ, ಅದನ್ನು ಅನ್ರೆಕಾರ್ಡೆಡ್ ಲ್ಯಾಬಿಲಿಟಿ ಹೇಳಿ ಕರೀತಾರೆ. ನಮ್ಮ ಸ್ಟೆಪ್ಸಲ್ಲಿ ತಗೊಳ್ಬೇಕಾಗುತ್ತದೆ. ಸೊ ಫೈಂಡ್ ದ ವ್ಯಾಲ್ಯೂ ಆಫ್ ದಿ ಶೇರ್ ಅಂಡರ್ ನೆಟ್ ಅಸೆಟ್ಸ್ ಮೆಥಡ್ ಆ್ಯಂಡ್ ಈಲ್ಡ್ ಮೆಥಡ್. ಎರಡು ಮೆಥಡ್ ಕೇಳಿದ್ದಾರೆ, ನೆಟ್ ಅಸೆಟ್ಸ್ ಆ್ಯಂಡ್ ಈಲ್ಡ್. ಲೆಟ್ಸ್ ಗೋ ಫಾರ್ ಯೋರ್ ಸೊಲ್ಯೂಷನ್. ಫಸ್ಟ್ ಮೆಥಡ್ ಆಸ್ಕ್ಡ್ ನೆಟ್ ಅಸೆಟ್ಸ್ ಮೆಥಡ್. Net assets method gives you intrinsic value of the share, market value of all assets excluding miscellaneous expenditure, or it is called a fictitious asset. Balance sheet ge bani, building, plant, debtors, stock, cash baribodu. Preliminary expenses is a fictitious asset, don't write it. ಆಮೇಲೆ ಮಾರ್ಕೆಟ್ ವ್ಯಾಲ್ಯೂ ಯಾವುದಕ್ಕಿದೆ ನೋಡಿ ಅದನ್ನು ಬರಿತಾ ಬನ್ನಿ. ಸೊ ಬಿಲ್ಡಿಂಗಿನ ಮಾರ್ಕೆಟ್ value of building given rupees 17 lakh. So market value of building given 1,70,000, not it is 17 lakh. Then you have which one? Plant. Its market value given 60,000. Then other assets, ಡೆಟಾರ್ಸಿಗೆ ಬ್ಯಾಡ್ ರೇಟ್ ಇದೆ, ಮೈನಸ್ ಮಾಡಿ. ಸ್ಟಾಕ್ ಕ್ಯಾಶ್ ಬ್ಯಾಲೆನ್ಸ್ ಶೀಟ್ ಅಮೌಂಟೇ ಬರೆಯೋದು. ಸ್ಟಾಕ್ ಆ್ಯಂಡ್ ಕ್ಯಾಶ್ ಬ್ಯಾಲೆನ್ಸ್ ಶೀಟ್ ಅಮೌಂಟ್ ಟೋಟಲ್ ಮಾಡಿ. ದೆನ್ ಔಟ್ಸೈಡರ್ಸ್ ಲ್ಯಾಬಿಲಿಟೀಸನ್ನು ಮೈನಸ್ ಮಾಡಿ. ಬ್ಯಾಲೆನ್ಸ್ ಶೀಟಲ್ಲಿ ನಿಮಗೆ ಔಟ್ಸೈಡರ್ಸ್ ಲ್ಯಾಬಿಲಿಟೀಸ್ ಯಾವುದಿದೆ? ಕ್ರೆಡಿಟಾರ್ಸ್ ಇದೆ. ವರ್ಕ್ಮೆನ್ ಕಾಂಪನ್ಸೇಷನ್ ಫಂಡ್ ಅಥವಾ ಆಕ್ಸಿಡೆಂಟ್ ಫಂಡು ಔಟ್ಸೈಡರ್ಸ್ ಲ್ಯಾಬಿಲಿಟಿಯೇ, ಆದರೆ ಅಡ್ಜಸ್ಟ್ಮೆಂಟ್ ನಾನೀಗ ಓದಿದೆ ಅಲ್ಲಿ ಲಯಬಿಲಿಟಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲ. ಆದ ಕಾರಣ ಫುಲ್ ಫಂಡ್ ಗೋಸ್ ಟು ಶೇರ್ ಹೋಲ್ಡರ್ಸ್. ಇಟ್ ಡಸಂಟ್ ಬಿಕಮ್ ಔಟ್ಸೈಡರ್ಸ್ ಲಯಬಿಲಿಟಿ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟಲ್ಲಿ ಒಂದು ಲಯಬಿಲಿಟಿ ಇದೆ ಹೇಳ್ತಾ ಇದೆ, ಅದು ಸೇಲ್ಸ್ ಟ್ಯಾಕ್ಸ್ ಲಯಬಿಲಿಟಿ. ಬ್ಯಾಲೆನ್ಸ್ ಶೀಟಲ್ಲಿ ಇಲ್ಲ, ಅಡ್ಜಸ್ಟ್ಮೆಂಟಲ್ಲಿ ಇದೆ. ಆದ ಕಾರಣ ಇದನ್ನು ಅನ್ರೆಕಾರ್ಡೆಡ್ ಔಟ್ಸೈಡರ್ಸ್ ಲಯಬಿಲಿಟಿ ಹೇಳಿ ಕರಿತೇವೆ. ತಗೊಂಡ್ರೆ ಆಯಿತು. ಕ್ಲಿಯರ್ ಅಲ್ಲ? ನೆಟ್ ಅಸೆಟ್ಸ್ ಅವೈಲೇಬಲ್ ಫಾರ್ ಶೇರ್ ಹೋಲ್ಡರ್ಸ್ 2,90,000. ಎಲ್ಲಿ ಆದರೂ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇದ್ದರೆ ಅವರಿಗೆ ಹೋಗುವ ನೆಟ್ ಅಸೆಟ್ಸ್ ಅಂದರೆ ಕ್ಯಾಪಿಟಲ್ ಬರ್ಬೋದು, ಏರಿಯರ್ ಆಫ್ ಡಿವಿಡೆಂಡ್ ಬರ್ಬೋದು, ಪ್ರೀಮಿಯಮ್ ಆನ್ ರಿಡಮ್ಷನ್ ಬರ್ಬೋದು. ಆ ಥರ ಇದ್ದರೆ 3 ಇರ್ಬೋದು ಅಥವಾ ಯಾವುದಾದ್ರು ಒಂದೆರಡು ಇರ್ಬೋದು, ಇದ್ದರೆ ಮೈನಸ್ ಮಾಡಿ. ಇಲ್ಲಿ ಆ ಥರ ಏನಿಲ್ಲ, ಶೇರ್ ಹೋಲ್ಡರ್ಸ್ ಹೇಳಿ ಮಾತ್ರ ಕಾಣುವಂಥದ್ದು. ಸೊ ಫೈಂಡ್ ಔಟ್ ದ ಇಂಟ್ರಿನ್ಸಿಕ್ ವ್ಯಾಲ್ಯೂ. ಫಾರ್ಮುಲಾ ನೆಟ್ ಅಸೆಟ್ಸ್ ಅವೈಲೇಬಲ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್. Number of shares you get in balance sheet, it is given 10,000. So what is the intrinsic value per share? 29 per share. So go to second method, yield method. So
So yield method considers a profit information and it gives you market value of the share. So problem ಅಲ್ಲಿ ನಿಮಗೆ ನೆಟ್ ಪ್ರಾಫಿಟ್ ಇನ್ಫಾರ್ಮೇಷನ್ ಇದೆ, ಪ್ರಾಫಿಟ್ ಫಾರ್ ದ ಕಂಪನಿ ಫಾರ್ ದ 3 years, 3 ವರ್ಷದ ಪ್ರಾಫಿಟ್ ಮಾಹಿತಿ ಇದೆ. ಆಮೇಲೆ ಟ್ಯಾಕ್ಸ್ ಬಗ್ಗೆ ಏನು ಮಾಹಿತಿ ಇಲ್ಲ ಅಲ್ಲಿ, ಅದು ಆಫ್ಟರ್ ಟ್ಯಾಕ್ಸಾ ಬಿಫೋರ್ ಟ್ಯಾಕ್ಸಾ ಏನಿಲ್ಲ. ಪುನಃ ಟ್ಯಾಕ್ಸ್ ಪರ್ಸಂಟೇಜ್ ಹಿಂದೆ ಬಂದಾಗೆ 50% ಆ ಥರ ಎಲ್ಲ ಏನಿಲ್ಲ. ಸೊ ಕೊಟ್ಟ ಪ್ರಾಫಿಟನ್ನು ಆಫ್ಟರ್ ಟ್ಯಾಕ್ಸ್ ಪ್ರಾಫಿಟ್ ಹೇಳಿ ತಗೊಳ್ಳಿ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಆಮೇಲೆ ಅಲ್ಲಿ ಒಂದು ಬ್ಯಾಡ್ ಡೇಟ್ ಇದೆ, ಅದನ್ನು ಲಾಸ್ಟ್ ಇಯರ್ ಪ್ರಾಫಿಟಿಂದ ಮೈನಸ್ ಮಾಡಿ. ಬ್ಯಾಡ್ ಡೇಟ್ ಇದ್ದರೆ ಮೈನಸ್ ಮಾಡಬೇಕು, ಆರ್ ಬಿ ಡಿ ಇದ್ದರೆ ಬೇಡ. ಅಲ್ಲಿ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಆಗುವಾಗ ಈಲ್ಡ್ ಮೆಥಡಲ್ಲಿ ಬ್ಯಾಡ್ ಡೇಟ್ ಇದ್ದರೆ ಅಡ್ಜಸ್ಟ್ ಮಾಡಿ. ಸೊ 3 ವರ್ಷದ ಪ್ರಾಫಿಟ್ ಇದೆ, ಸೊ ಡಿವೈಡೆಡ್ ಬೈ 3 ಮಾಡಿ ಟೋಟಲಿಗೆ. ಸೊ ವಾಟ್ಸ್ ಆ್ಯಾವ್ರೇಜ್ ಪ್ರಾಫಿಟ್ 90,000. ಏನಾದರೂ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಇದ್ದರೆ ಅದನ್ನು ಕನ್ಸಿಡರ್ ಮಾಡಿ ಮಕ್ಕಳೇ, ನೀವೇ ನೋಡ್ಕೊಳ್ಳಿ. ಸ್ಟೆಪ್ಸ್ ಎಲ್ಲ ಸರಿ ಇದೆ, ಎಲ್ಲ ಪ್ರಾಬ್ಲಮಲ್ಲಿ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಕೆಲವು ಕಡೆ ಬಂದಿದೆ, ಯಾಕಂದರೆ ನಮಗೂ ಟೈಮ್ ಇಲ್ಲ ಅಲ್ಲಿ. ಸೊ ನೆಕ್ಸ್ಟ್ ಯು ಮೈನಸ್ ಟ್ರಾನ್ಸ್ಫರ್ ಆಫ್ ಪ್ರಾಫಿಟ್ ಟು ರಿಸರ್ವ್. ರಿಸರ್ವಿಗೆ ಎಷ್ಟು ಹಾಕ್ಲಿಕ್ಕೆ ಹೇಳಿದ್ದಾರೆ ಪ್ರಾಬ್ಲಮಲ್ಲಿ? ವಾಟ್ಸ್ ದ ಪರ್ಸಂಟೇಜ್ ಆಫ್ ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು ರಿಸರ್ವ್? 20. ಇಟ್ ಇಸ್ ಸೆಡ್ 20 ಹಾಕ್ಲಿಕ್ಕೆ ಹೇಳಿದ್ದಾರೆ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸಿಂದ 20% ತಗೊಳ್ಳಿ, 90,000ಇಂದ ಟೇಕ್ ಅಪ್ 20%. ಉಳಿದ ಪ್ರಾಫಿಟ್ ಬಿಲಾಂಗ್ಸ್ ಟು ಶೇರ್ ಹೋಲ್ಡರ್ಸ್. ಅದರಲ್ಲಿಯೂ ಹಾಗೆ ಎಲ್ಲಿಯಾದರೂ ಪ್ರಿಫರೆನ್ಸ್ ಈಕ್ವಿಟಿ ಆ ಥರ ಇದ್ದರೆ ಪ್ರಿಫರೆನ್ಸ್ ಡಿವಿಡೆಂಡ್ ಕರೆಂಟ್ ಇಯರಿಗೆ ಸಂಬಂಧಪಟ್ಟದ್ದು ಮೈನಸ್ ಮಾಡೋದು. ಎರಿಯರ್ ಅಲ್ಲ, ಕರೆಂಟ್ ಇಯರ್ ಡಿವಿಡೆಂಡ್. ಈಲ್ಡ್ ಮೆಥಡಲ್ಲಿ ಕರೆಂಟ್ ಇಯರ್ ಪ್ರಿಫರೆನ್ಸ್ ಡಿವಿಡೆಂಡ್, ನೆಟ್ ಅಸೆಟ್ಸ್ ಮೆಥಡಲ್ಲಿ ಹಳೆಯದು ಎರಿಯರ್ ಇದ್ದರೆ ಮೈನಸ್ ಮಾಡುವಂಥದ್ದು. ಸೊ ವಾಟ್ಸ್ ದ ಪ್ರಾಫಿಟ್ ಅವೈಲೇಬಲ್ ಫಾರ್ ಶೇರ್ ಹೋಲ್ಡರ್ಸ್? 72,000. ನೆಕ್ಸ್ಟ್ ಗೋ ಟು 2 formulas. First you have to find out the capitalized value. Profit available for shareholders divided by NRR into 100. So NRR available, it is 12. What is the capitalized profit? 6 lakh. Find out the market value per share. Capitalized profit divided by number of shares. It is 60 per share. ಇಲ್ಲಿ ಯಾರು ಫೇರ್ ವ್ಯಾಲ್ಯೂ ಕೇಳಿದರೆ ಎರಡರ ಆ್ಯಾವ್ರೇಜ್ ಮಾಡಿದರೆ ಆಯಿತು. ಇಂಟ್ರೆನ್ಸಿಕ್ ವ್ಯಾಲ್ಯೂ ಮಾರ್ಕೆಟ್ ವ್ಯಾಲ್ಯೂನ ಆ್ಯಾವ್ರೇಜ್ ಮಾಡಿ. ಓವರ್. ಸೊ ಕ್ವಶನ್ ಆಸ್ಕ್ಡ್ 2 methods, net assets and yield method. Very simple problem. So be careful with the accident fund. That's all. Thank you, students.